ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಹಾಲು ಉಳಿದಿದೆಯಾ? ಸೊ ಈ ಐಡಿಯಾ ಟ್ರೈ ಮಾಡಿ. ತುಂಬ ಈಸಿಯಾಗಿ ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ಬರ್ಫಿ ಮಾಡ್ಬೋದು. ಸೊ ಮಿಲ್ಕ್ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಕೂಡ ಹೌದು. ಹಾಗೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಬರ್ಫಿ. ಈ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಾಲಿನ ಬರ್ಫಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ 2 ಲೋಟ ಹಾಲನ್ನ ತಗೊಂಡಿದ್ದೀನಿ ನಾನಿಲ್ಲಿ. ನಮ್ಮನೇಲಂತೂ ಹಾಲು ತುಂಬಾ ಉಳಿದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಬರ್ಫಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆ ನಿಮ್ಗೂ ವಿಡಿಯೋ ಮಾಡಿ ತೋರ್ಸೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ. ಸೊ 2 ಲೋಟ ಹಾಲು ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅದು ಕೆನೆ ಎಲ್ಲ ಮೇಲೆ ಬರಬೇಕು. ಸೊ ಅಲ್ಲಿವರೆಗೂ ಈ ತರ ಚೆನ್ನಾಗಿ ಕುದಿಸ್ತಾ ಇರಬೇಕು. ಮತ್ತೆ ಕುದಿಸಿ ಸ್ವಲ್ಪ ಹೊತ್ತು ತಿರುಗಬೇಕು, ಇಲ್ಲಾಂದ್ರೆ ಅದು ತಳ ಅಂಟ್ಕೊಂಡ್ಬಿಡುತ್ತೆ. ತುಂಬಾ ಚೆನ್ನಾಗಿ ಕುದಿಬೇಕು. ಅದು ಕುದ್ದು ನಾವ್ 2 ಲೋಟ ಹಾಕಿದಿರಲ್ಲ, ಅದು ಸ್ವಲ್ಪ ಆಗುತ್ತೆ, 1 ಲೋಟ ಅಥವಾ 3/4 ಲೋಟ ಆಗುತ್ತೆ ಅಷ್ಟು ಇದರಲ್ಲಿ ಕುದಿಸ್ತಾ ಇರಬೇಕು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಕುದಿಸ್ತಾ ಇದ್ದೀನಿ. ಅದೇ ಕೆನೆ ಬಂದು ಕುದಿಸ್ತಾ ಇರಬೇಕು. ಇದು ನಾನು ಪ್ಯಾಕೆಟ್ ಹಾಲೆಲ್ಲ ತಗೊಂಡಿರೋದು. ಸೊ ಇಲ್ಲೇ ಮನೆ ಹತ್ರ ಹಾಲು ಕೊಡ್ತಾರೆ, ಅವ್ರ ಹತ್ರ ಹಾಲು ತಗೊಂಡಿರೋ ಅಂತ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಫ್ರೆಶ್ ಆಗಿರೋಂಥ ಹಾಲು, ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮ್ಗೆ ಬರ್ಫಿ ಅಂತೂ. ಸೊ ಈ ರೀತಿಯಾಗಿ ಹಾಲು ತಗೊಂಡ್ ಮಾಡಿದ್ರೆ, ಸೊ ನೋಡ್ತಾ ಇದ್ದೀರಾ ನಾನು ಹಾಲು ಆಲ್ರೆಡಿ ಎಷ್ಟು ಹಾಕಿದೆ ಎಷ್ಟಾಯ್ತು ಅಂತ. ಈ ತರ ಕುದಿ ಬರ್ತಾನೆ ಇರುತ್ತೆ. ಬಂದಾಗ ನಾವು ತಿರುದ್ರೆ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಅದೇ ಉಕ್ಕೋಗ್ಬಿಡುತ್ತೆ ಅಷ್ಟೇ ತಿರ್ವಿಲ್ಲ ಅಂತಂದ್ರೆ. ಸೊ ಈ ರೀತಿಯಾಗಿ ಸ್ವಲ್ಪ ಹೊತ್ತು ನಾವು ಸ್ಟವ್ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬರ್ಫಿ. ನೋಡ್ತಾ ಇದ್ದೀರಾ. ಸೊ ಹಾಲೆಲ್ಲ ಇಂಬ್ರಿ ನಾನು 2 ಲೋಟ ಹಾಕಿದ ಹಾಲ್ಗೆ ಇಷ್ಟು ಆಯ್ತಷ್ಟೇ. ಸೊ ಇದು ಅಷ್ಟೇ ಚೆನ್ನಾಗಿ ಮಂದ ಆಗ್ಬೇಕು. ಮಂದ ಆಗೋರ್ಗು ಈ ರೀತಿಯಾಗಿ ತಿರುಗ್ತಾ ಇರ್ಬೇಕು. ಈಗ ಒಂದು 2 ಸ್ಪೂನ್ ಸಕ್ಕರೆ ಹಾಕೊಂತ ಇದ್ದೀನಿ ನಾನು. ಸೊ ಸಕ್ಕರೆ ಹಾಕೊಂಡು ಈ ರೀತಿಯಾಗಿ ನೀಟಾಗಿ ತಿರುಗೋಣ. ಸೊ ನಿಮ್ಗೆ ಸ್ವೀಟ್ ತುಂಬಾ ತಿನ್ನೋರಂದ್ರೆ ಒಂದು 3 ಸ್ಪೂನ್ ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ 2 ಸ್ಪೂನ್ ಸಕ್ಕರೆ ಹಾಕೊಂತ ಇದ್ದೀನಿ. ಸೊ ಈ ರೀತಿಯಾಗಿ ತಿರುದ್ರೆ ಅಲ್ಲೇ ಸಕ್ಕರೆ ಎಲ್ಲ ನೀಟಾಗಿ ಬಿಸಿಗೆಲ್ಲ ಸಕ್ಕರೆ ಎಲ್ಲ ಕರ್ಕೊಳುತ್ತೆ. ಅಕಸ್ಮಾತ್ ಇಲ್ಲಿ ನಿಮ್ಗೆ ಬೆಲ್ಲ ಬೇಕಾದ್ರೂ ಬೆಲ್ಲನು ಯೂಸ್ ಮಾಡಬಹುದು. ಸೊ ಅಷ್ಟೇ ನೋಡಿ, ಇಷ್ಟಾದ್ರೆ ಚೆನ್ನಾಗಿ ಅದು ಸಕ್ಕರೆ ಎಲ್ಲ ಮೆಲ್ಟ್ ಆಗೋರ್ಗು ಚೆನ್ನಾಗಿ ತಿರುಗ್ತಾ ಇರ್ಬೇಕು. ತಿರುಗಿದ್ರೆ ರೆಡಿ ಆಯ್ತು ನಿಮ್ಗೆ. ಸೊ ಮಿಲ್ಕ್ ಬರ್ಫಿ ರೆಡಿ ಆಯ್ತು. ಸೊ ಇದು ಅಂಗಡಿಗಳೆಲ್ಲ ಸಿಗುತ್ತೆ. ಸೊ ಅಂಗಡಿಗಳೆಲ್ಲ ಏನಾಕ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಸೊ ಪ್ಯೂರ್ ಆಗಿ ನಾವು ಮನೇಲೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟೇ ಬೇಗ ತಳ ಸೀತ್ಕೊಂಡ್ಬಿಡುತ್ತೆ. ಸೊ ಹಿಂಗ್ ತಿರುಗ್ತಾ ಇರ್ಬೇಕು, ನೋಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಬಿಟ್ರೆ ಹಂಗೆ ತಳ ಹಿಡ್ಕೊಂಡ್ಬಿಡುತ್ತೆ. ನಾನೇನ್ ಸಕ್ಕರೆ ಎಲ್ಲ ಈ ಸೌಟಲ್ಲಿ ಮೆತ್ಕೊಂಡಿದೆ, ಸ್ವಲ್ಪ ಇದನ್ನ ತಕ್ಕೊಳ್ಳೋಣ. ಸೊ ನೋಡಿ ಹಾಲು ಎಷ್ಟು ಮಂದ ಆಗಿದೆ ಅಂದ್ರೆ ಅಷ್ಟು ಮಂದ ಆಗಿದೆ. ಸೊ ಸೌಟಲ್ಲಿ ನೀಟಾಗಿ ತಕ್ಕೊಂಡ್ರೆ ನೋಡಿ ಸ್ವಲ್ಪ ಕೋವಾ ತರನೇ ಆಗುತ್ತೆ ಇದು. ಈ ರೀತಿಯಾಗಿ ನಮ್ಗೆ ಸ್ವೀಟ್ ಕೋವಾ ತರ ಇದಾಯ್ತು. ಇದ್ರಲ್ಲಿ ನೀರೆಲ್ಲ ನೀಟಾಗಿ ಇಮ್ರ್ಕೊಳೋ ತರ ಮಾಡ್ಕೊಬೇಕು. ಸೊ ನೀರಿದ್ರೆ ಬೇಕಾದ್ರೆ ಹಾಗೆ ಹಲ್ವಾ ತರನು ತಿನ್ಬೋದು. ಇಲ್ಲ ಅಂದ್ರೆ ಇದು ತುಂಬಾ ದಿನ ಇಡಕ್ಕಾಗಲ್ಲ, ಕೆಟ್ಟೋಗ್ಬಿಡುತ್ತೆ ಬೇಗ. ಅದಕ್ಕೋಸ್ಕರ ನೀರೆಲ್ಲ ತುಂಬಾ ಇಂಬ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದ್ರೂ ಸ್ವೀಟ್ ಎತ್ತಿಟ್ರು ತಿನ್ಬಹುದು. ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತಿರುಗೋಣ. ಈಗ ಸಕ್ಕರೆ ಹಾಕಿರೋದ್ರಿಂದ ಅದು ಸಕ್ಕರೆನೂ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ. ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಅದು ಗಟ್ಟಿ ಆಗೋಷ್ಟು ತಿರುತ್ತಾ ಇರ್ಬೇಕು ನಾವು. ಸೊ ನಿಮ್ಗೆ ಬೇಕಾದ್ರೆ ಇದಕ್ಕೆ ಏಲಕ್ಕಿ ಪೌಡರ್ ಬೇಕಾದ್ರೂ ಸೇರಿಸ್ಕೊಬಹುದು. ನನಗೆ ಫ್ಲೇವರ್ ಚೇಂಜ್ ಆಗ್ಬಿಡುತ್ತೆ ಅಂತ ಏಲಕ್ಕಿ ಪೌಡರ್ ಹಾಕಿಲ್ಲ. ಸೊ ಅದು ಆಪ್ಷನಲ್ಲೂ ನೀವು ಬೇಕಾದ್ರೆ ಹಾಕೊಳ್ಳಿ. ಸೊ ನನಗೆ ಹಾಲಿನ ಮತ್ತೆ ಕೋವಾ ಟೇಸ್ಟೇ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನೇನು ಹಾಕಿಲ್ಲ. ನೋಡಿ ಇದು ಹಾಲು ವೈಟ್ ಇತ್ತು, ಇದು ನಾವು ಮಾಡ್ತಾ ಅದು ಕಲರು ಸ್ವೀಟ್ ಕಲರು ಎಲ್ಲೋ ಆಗಿ ಕಾಣ್ತಾ ಇದೆ. ಸೊ ಇದು ಫೈನಲಿ ನೋಡಿ ರೆಡಿ ಆಯ್ತು. ಈಗ ಎಷ್ಟು ತಿಕ್ಕಾಗಿದೆ. ಸೊ ನೋಡಿ ಅಲ್ಲಿ ಬಿಟ್ಟಿದ್ದಕ್ಕೆ ಬಿಟ್ಟಿದ್ದಕ್ಕೆ ಹೆಂಗ್ ಸೀದೋಗಿದೆ ಅಲ್ಲಿ. ಈಗ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ಆ ಪ್ಲೇಟ್ಗೆ ಕೋವಾ ಹಾಕೊಂತ ಇದ್ದೀನಿ. ಸೊ 2 ಲೋಟದಲ್ಲಿ ನಾವು ಹಾಲು ತಗೊಂಡಿದ್ದು ಇಷ್ಟೇ ಮಾತ್ರ ಆಗಿದ್ದು, ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಒಂದು ಸ್ಪೂನಲ್ಲಿ ಅದನ್ನ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಆರಕ್ ಬಿಟ್ಟು ಆಮೇಲೆ ಕಟ್ ಮಾಡಿದ್ರೆ ಸೊ ತುಂಬಾ ರುಚಿಕರ ಮತ್ತೆ ಟೇಸ್ಟಿ ಆಗಿರುವಂತಹ ಮಿಲ್ಕ್ ಪೇಡ, ಹಾಲಿನ ಪೇಡ ರೆಡಿ ಆಯ್ತು. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ. ಸೊ ಇದೆಲ್ಲ ನಮ್ಗೆ ಅಂಗಡಿಗಳಲ್ಲಿ ಅವೈಲಬಿಲಿಟಿ ಇರುತ್ತೆ, ಆದ್ರೆ ಅದು ಯಾವ ರೀತಿ ಮಾಡಿರ್ತಾರೆ ಏನು ಅಂತ ಗೊತ್ತಿಲ್ಲ. ಸೊ ಮನೇಲೆ ನಾವು ತುಂಬಾ ಟೇಸ್ಟಿ ಆಗಿ ಮತ್ತೆ ಹೆಲ್ದಿ ಆಗಿ ಮನೇಲೆ ಮಾಡ್ಕೊಂಡು ತಿನ್ಬಹುದು. ಸೊ ಮಕ್ಳು ಕೊಡೋಕು ನಮ್ಗೆ ಏನು ಅನ್ಸಲ್ಲ, ಚೆನ್ನಾಗಿದೆ ಕೊಡ್ಬೋದು ಅನ್ನೋ ತರ ಅನ್ಸುತ್ತೆ. ಸೊ ನೋಡಿ ಈಗ ಸ್ವಲ್ಪ ಆರಿತ್ತು, ಈಗ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಮಿಲ್ಕ್ ಪೇಡನ ಯಾವ ರೀತಿ ಮಾಡೋದು ಅಂತ. ಸೊ ತುಂಬಾ ಈಸಿಯಾಗಿ ಮನೇಲೆ ಹಾಲಿದ್ರೆ ಸಾಕು, ಹಾಲು ಸಕ್ಕರೆ ಇದ್ರೆ ಸಾಕು, ತುಂಬಾ ಈಸಿಯಾಗಿ ಮನೇಲೆ ಮಾಡ್ಕೋಬಹುದು.
ಸೊ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮನೇಲಿ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್.